ಸ್ನೇಹಿತರೆ, ಗಿಡಗಳಲ್ಲಿ ಮೊಗ್ಗು ತಯಾರಾಗ್ತವೆ, ಆದರೆ ಇದ್ದಕ್ಕಿದ್ದಂತೆ ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಹೋಗ್ತಾ ಇದ್ದಾವೆ. ಹೀಗಾಗಿ ನಮ್ಮ ಗಿಡಗಳಲ್ಲಿ ಹೂಗಳು ಅರಳಿದ್ದೇ ನೋಡಲಿಲ್ಲ. ಇನ್ನು ಹೂಗಳು ಅರಳದೆ ಗಿಡ ಮರಗಳಲ್ಲಿ ಕಾಯಿ ಹಣ್ಣು ಹೇಗೆ ತಾನೇ ಉತ್ಪತ್ತಿಯಾಗಲು ಸಾಧ್ಯ? ಈ ರೀತಿ ಕಂಪ್ಲೇಂಟ್ಗಳನ್ನು ಸುಮಾರು ಗಾರ್ಡನ್ ಪ್ರಿಯ ವೀಕ್ಷಕರು ಮಾಡ್ತಾನೆ ಇರ್ತಾರೆ. ಇಂತಹ ವೀಕ್ಷಕ ಸ್ನೇಹಿತರು ಮೊದಲು ಪಾಟಿನಲ್ಲಿರುವಂತಹ ಗಿಡದ ಬೇರುಗಳು ಹೆಚ್ಚಾಗಿರುವುದನ್ನ ಪರಿಶೀಲಿಸಿ, ಹಾಗೇನಾದರೂ ಬೇರುಗಳು ಹೆಚ್ಚಾಗಿದ್ರೆ ತಕ್ಷಣ ರಿಪಾಟಿಂಗ್ ಮಾಡೋದ್ರಿಂದ ಈ ಸಮಸ್ಯೆಯಿಂದ ತಾವು ಪರಿಹಾರವನ್ನು ಪಡ್ಕೋಬಹುದು. ಈ ರೀತಿಯ ಒಳ್ಳೆಯ ಉತ್ತಮವಾದಂತಹ ರಿಪಾಟಿಂಗ್ ಮಾಡಲು ರಿಪಾಟಿಂಗ್ ಬಗ್ಗೆನೇ ಮಾಹಿತಿ ನೀಡುವಂತಹ ಸುಮಾರು ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ಈಗಾಗಲೇ ರಿಲೀಸ್ ಮಾಡಿರೋದ್ರಿಂದ ಅಂತಹ ವಿಡಿಯೋಗಳ ಲಿಂಕನ್ನು ಮೇಲೆ ಐ ಬಟನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಒಂದು ವೇಳೆ ಬೇರುಗಳೆಲ್ಲ ಕಡಿಮೆನೇ ಇದ್ದು ಇನ್ನೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ ಅನ್ನೋ ಹಾಗಿದ್ರೆ ಇಂದಿನ ವಿಡಿಯೋ ಮೊಗ್ಗು ಉದುರಲು ಕಾರಣವೇನು, ಗಿಡ ಮರಗಳಲ್ಲಿ ಮೊಗ್ಗು ಉದುರುವ ಸಮಸ್ಯೆ ನಿವಾರಿಸಲು ನಾವು ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದಂತಹ ಆರ್ಗಾನಿಕ್ ರೆಮಿಡಿಗಳು ಯಾವ್ಯಾವುದು, ಇವುಗಳನ್ನ ಬಳಸುವ ವಿಧಾನಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಳ್ಳೋದ್ರಿಂದ ಈಗಾಗಲೇ ಗಾರ್ಡನಿಂಗ್ ಮಾಡ್ತಾ ಇರೋರು ಈ ಸಮಸ್ಯೆಯನ್ನ ಯಾವಾಗಲಾದರೂ ಎದುರಿಸಬಹುದಾದಂತಹ ಪರಿಸ್ಥಿತಿ ಬರೋದ್ರಿಂದ ವಿಡಿಯೋ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸ್ತಾ, ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರ ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂತಂದ್ರೆ ಗಾರ್ಡನಿಂಗ್ ಬಗ್ಗೆ ಮಾಹಿತಿ ಪೂರ್ಣ ವಿಡಿಯೋಗಳನ್ನ ನಾವು ರಿಲೀಸ್ ಮಾಡಿದ ತಕ್ಷಣ ಯೂಟ್ಯೂಬ್ ನಿಮಗೆ ನೋಟಿಫಿಕೇಶನ್ ಕಳಿಸ್ಕೊಡುತ್ತೆ. ಈ ವಿಡಿಯೋ ಇಷ್ಟವಾದರೆ ಅಂತ್ಯದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ಫಾರ್ಮೇಟಿವ್ ಅಂತ ಹೇಳಿ ಅನ್ಸಿದ್ರೆ ತಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ವಿನಂತಿಸಿಕೊಳ್ತಾ, ಸ್ನೇಹಿತರೆ, ಕ್ಯಾಲ್ಸಿಯಂನ ಕೊರತೆ ಉಂಟಾದಾಗ ಗಿಡಗಳಲ್ಲಿ ಮೊಗ್ಗು ಹಳದಿ ಬಣ್ಣಕ್ಕೆ ತಿರುಗಿ ಅರಳುವ ಮುನ್ನ ಉದುರುವುದರಿಂದ ನಮ್ಮ ಗಿಡದ ಬುಡಭಾಗದ ಮಣ್ಣಿಗೆ ಕ್ಯಾಲ್ಸಿಯಂನ ಪೋಷಕಾಂಶವನ್ನ ಸೇರಿಸೋದ್ರಿಂದ ಈ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಈಗ ಕ್ಯಾಲ್ಸಿಯಂ ಅನ್ನ ಮಣ್ಣಿಗೆ ಬೆರೆಸಿ ಅದು ಕರಗಿದ ನಂತರ ಅವುಗಳನ್ನ ಬೇರುಗಳು ಹೀರಿಕೊಂಡು ಮೊಗ್ಗು ಉದುರುವುದು ನಿಲ್ಲಲು ಸಾಕಷ್ಟು ಸಮಯದ ಅವಶ್ಯಕತೆ ಇರೋದ್ರಿಂದ ಗಿಡಗಳಲ್ಲಿ ಈಗಾಗಲೇ ತಯಾರಾಗ್ತಿರುವಂತಹ ಮೊಗ್ಗುಗಳು ತಕ್ಷಣದಿಂದಲೇ ಉದುರುವುದನ್ನ ನಿಲ್ಲಿಸಬೇಕು ಅಂತಂದ್ರೆ ಗಿಡಗಳ ಬೇರುಗಳು ತಕ್ಷಣ ಕ್ಯಾಲ್ಸಿಯಂ ಅನ್ನ ಹೀರಿಕೊಂಡು ಮೊಗ್ಗು ಉದುರದಂತೆ ಅಂಗಾಂಶಗಳಿಗೆ ಅವಶ್ಯಕವಾದಂತಹ ಕ್ಯಾಲ್ಸಿಯಂ ಅನ್ನ ಪೂರೈಕೆ ಮಾಡುವಂತಹ ದ್ರವ ರೂಪದ ಕ್ಯಾಲ್ಸಿಯಂ ತಯಾರಿಸಿಕೊಡುವುದು ಅನಿವಾರ್ಯವಾದ್ದರಿಂದ ಬನ್ನಿ ಸ್ನೇಹಿತರೆ, ಇಂದಿನ ದ್ರವ ರೂಪದ ಕ್ಯಾಲ್ಸಿಯಂ ತಯಾರಿಕೆಗೆ ಬೇಕಾದಂತಹ ಸಾಮಗ್ರಿ ಮತ್ತು ಪ್ರಮಾಣವನ್ನು ನೋಡೋಣ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮೊಟ್ಟೆ ಸಸ್ಯಾಹಾರಿ ಎಂದು ಬಳಸುತ್ತಿರುವುದು ಆರೋಗ್ಯಕರ ಬೆಳವಣಿಗೆ. ಇಂತಹ ಮೊಟ್ಟೆಯ ಸಿಪ್ಪೆಗಳನ್ನ ಬಿಸಿಲಿನಲ್ಲಿ ನಾವು 4-5 ದಿನ ಚೆನ್ನಾಗಿ ಒಣಗಿಸಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಂಡು 25 ಗ್ರಾಂನಷ್ಟು ಮೊಟ್ಟೆಯ ಪುಡಿಗೆ 100 ml ನಷ್ಟು ಅಡುಗೆಯ ವಿನೆಗಾರನ್ನು ಪ್ಲಾಸ್ಟಿಕ್ ಅಥವಾ ಗಾಜಿನ ಕಂಟೈನರ್ನಲ್ಲಿ ಬೆರೆಸಿ 1 ದಿನದ ಮಟ್ಟಿಗೆ ಇಟ್ಟರೆ ನೀವಿಲ್ಲೀಗ ನೋಡ್ತಾ ಇರೋ ಹಾಗೆ ವಿನೆಗಾರ್ ಮತ್ತು ಮೊಟ್ಟೆಯ ಸಿಪ್ಪೆಯ ನಡುವೆ ರಾಸಾಯನಿಕ ಕ್ರಿಯೆ ಆರಂಭವಾಗಿ 24 ಗಂಟೆಗಳ ನಂತರ ಮೊಟ್ಟೆಯ ಸಿಪ್ಪೆಯ ಪುಡಿಗಳೆಲ್ಲ ತಳಭಾಗದಲ್ಲಿ ಕುಳಿತು ಮೇಲ್ಭಾಗದಲ್ಲಿ ಮೊಟ್ಟೆಯ ಸಿಪ್ಪೆ ಪುಡಿಯಲ್ಲಿರುವಂತಹ ಕ್ಯಾಲ್ಸಿಯಂ ಬಿಡುಗಡೆಯಾಗಿ ವಿನೆಗಾರ್ ಜೊತೆ ಬೆರೆತಿರುವಂತಹ ತಿಳಿ ನೀರಿನ ದ್ರಾವಣ ತಯಾರಾಗಿರುತ್ತದೆ. ಹೀಗೆ ತಯಾರಾದಂತಹ ದ್ರಾವಣವನ್ನು ಸೋಸಿಕೊಂಡು ಬೇರೊಂದು ಬಾಟಲಿಯಲ್ಲಿ ಶೇಖರಿಸಿಟ್ಕೊಂಡು 1 ಲೀಟರ್ ನೀರಿಗೆ 10 ml ನಂತೆ ಬೆರೆಸಿಕೊಂಡು ಪ್ರತಿಯೊಂದು ಗಿಡಗಳ ಎಲೆ, ಮೊಗ್ಗು, ಹೂವು, ಕಾಯಿ, ಹಣ್ಣುಗಳಿಗೆ ಸ್ಪ್ರೇ ಕೂಡ ಮಾಡಬಹುದು. ಅಥವಾ ಇದೇ ಬಾಟಲಿಯಲ್ಲಿ ಕೂಡ ತಾವು ಇದನ್ನ ಹಾಗೆ ಇಟ್ಕೊಂಡು ಪ್ರತಿ 15 ದಿನಗಳಿಗೆ ಒಮ್ಮೆಯಂತೆ 10 ಲೀಟರ್ ನೀರಿಗೆ 200 ml ನಷ್ಟು ಬೆರೆಸಿ ಗಿಡಗಳ ಬುಡಭಾಗದಲ್ಲಿರುವಂತಹ ಮಣ್ಣಿಗೆ 200 ml ನಂತೆ ಕೊಡೋದ್ರಿಂದ ಗಿಡಗಳಲ್ಲಿ ಉಂಟಾಗಿರುವಂತಹ ಕ್ಯಾಲ್ಸಿಯಂನ ಕೊರತೆ ನೀಗಿ ಮೊಗ್ಗು ಉದುರುವುದು ನಿಲ್ಲಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಮತ್ತೊಂದು ವಿಧಾನದಿಂದಲೂ ಕ್ಯಾಲ್ಸಿಯಂ ಮತ್ತು ಕಾರ್ಬೋನೇಟ್ಗಳ ಪೋಷಕಾಂಶಗಳನ್ನು ಪೂರೈಸಬಹುದು. ಇದಕ್ಕಾಗಿ ನಾವು ಸುಲಭವಾಗಿ ಸಿಗುವಂತಹ ಚಾಕ್ ಪೀಸ್ ಅಥವಾ ಸೀಮೆಯ ಸುಣ್ಣ ಅಂತ ಹೇಳಿ ಕರಿಬಹುದು. ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಸಮೃದ್ಧ ಭಂಡಾರವಾಗಿರುವಂತಹ ಚಾಕ್ ಪೀಸ್ ಅನ್ನ 2 ತುಂಡಾಗಿಸಿಕೊಂಡು ಕ್ಯಾಲ್ಸಿಯಂನ ಕೊರತೆಯಿಂದ ಬಳಲುತ್ತಿರುವಂತಹ ಗಿಡಗಳ ಪಾಟಿನ ಮಣ್ಣಿನ ಒಳಗೆ ಅದುಮಿ ಬಿಟ್ಟು ನಂತರದ ದಿನಗಳಲ್ಲಿ ಪ್ರತಿನಿತ್ಯ ನೀರು ಕೊಡೋದ್ರಿಂದ ಚಾಕ್ ಪೀಸ್ ತಂತಾನೆ ಕರಗಿ ತನ್ನಲ್ಲಿರುವಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪೋಷಕಾಂಶಗಳನ್ನ ಬೇರುಗಳಿಗೆ ಹೀರಿಕೊಳ್ಳಲು ಸಹಾಯವಾಗುವಂತೆ ಮಾಡುತ್ತವೆ. ಇನ್ನ ಮೊಟ್ಟೆಯ ಸಿಪ್ಪೆಗಳನ್ನ ಪುಡಿ ಮಾಡಿ ಬಳಸಲು ಇಷ್ಟಪಡದವರು ಎಲೆ ಅಡಿಕೆ ಜೊತೆ ಬೆರೆಸಿ ತಿನ್ನುವಂತಹ ಮತ್ತು ಎಲ್ಲಾ ದಿನಸಿ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯಬಲ್ಲಂತಹ ಸಾಮಾನ್ಯ ಸುಣ್ಣವನ್ನ ಕ್ಯಾಲ್ಸಿಯಂ ಕೊರತೆ ಅನುಭವಿಸುತ್ತಿರುವಂತಹ ಗಿಡಗಳಿಗೆ ಬೇಕಾದಂತಹ ಕ್ಯಾಲ್ಸಿಯಂನಂತಹ ಪೋಷಕ ತತ್ವಗಳನ್ನು ನೀಡಲು ಸಹಾಯವಾಗುತ್ತವೆ. ಇಂತಹ ಸುಣ್ಣವನ್ನ 1 ಲೀಟರ್ ನೀರಿಗೆ 5 ಗ್ರಾಂನಷ್ಟು
ಬೆರೆಸಿಕೊಂಡು 6 ತಾಸುಗಳು ನೆರಳಿನಲ್ಲಿ ಇಟ್ಟು ನಂತರ ಅದೇ ಪ್ರಮಾಣದ ನೀರನ್ನು ಬೆರೆಸ್ಕೊಂಡು ಅಂದರೆ 1 ಲೀಟರ್ಗೆ 1 ಲೀಟರ್ನಷ್ಟು ಸಮ ಪ್ರಮಾಣದ ನೀರನ್ನು ಬೆರೆಸ್ಕೊಂಡ್ಬಿಟ್ಟು ಗಿಡಗಳಿಗೆ ನೀಡೋದ್ರಿಂದಲೂ ಗಿಡಗಳಲ್ಲಿ ಉಂಟಾಗಬಹುದಾದಂಥ ಕ್ಯಾಲ್ಸಿಯಂನ ಕೊರತೆ ಸಮಸ್ಯೆಯನ್ನು ನೀಗಿಸಬಹುದು. ಇದರಿಂದ ಭವಿಷ್ಯದಲ್ಲಿ ಮೊಗ್ಗು, ಹೂವು, ಕಾಯಿ, ಹಣ್ಣುಗಳು ಉದುರುತ್ತಿರುವ ಸಮಸ್ಯೆ ನಿವಾರಣೆಯಾಗುವುದೆಂಬ ಮಾಹಿತಿಯನ್ನು ಹಂಚಿಕೊಂಡಿರುವಂಥ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗವಾಗಿರಬಹುದು ಅಂತ ಭಾವಿಸ್ತಾ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತಂಥ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.